ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ವಿಪರೀತವಾಗಿ ಮೂವ್ಮೆಂಟ್ಸ್ ಆಗ್ತಾ ಇದೆ. ಅಂದರೆ ವಿಪರೀತವಾಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಗಡಿಯಲ್ಲಿ ಒಂದು ಕಡೆಗೆ ಉದ್ವಿಗ್ನ ವಾತಾವರಣ ಇದೆ. ಭಾರತದಲ್ಲಿರುವಂತಹ ಪಾಕಿಸ್ತಾನಿಯರು ವಾಪಸ್ ಆಗೋದಕ್ಕೆ ಕೇಂದ್ರ ಗಡುವನ್ನು ಕೊಟ್ಟಿದೆ. ಕಳೆದ 2 ದಿನಗಳಲ್ಲಿ 229 ಪಾಕಿಸ್ತಾನಿ ಪ್ರಜೆಗಳು ತಮ್ಮ ರಾಷ್ಟ್ರಕ್ಕೆ ಹೋಗಿದ್ದಾರೆ. ಪಾಕಿಸ್ತಾನದಿಂದ 392 ಭಾರತೀಯ ನಾಗರಿಕರು ವಾಪಸ್ ಆಗಿದ್ದಾರೆ. ಬಿಸ್ನೆಸ್ ಪರ್ಪಸ್ಗೆ ಅಂತೆಲ್ಲ ಅಲ್ಲಿ ಹೋದವರು ವಾಪಸ್ ಬಂದಿದ್ದಾರೆ. ವಾಘಾ ಅಟಾರಿ ಗಡಿ ಮೂಲಕ ಭಾರತೀಯರು ಮರಳಿದ್ದಾರೆ ಅಂದ್ರೆ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಿಂದ 4,000 ಪಾಕ್ ಪ್ರಜೆಗಳು ಹೋಗಿದ್ದಾರೆ. ರೈಲುಗಳ ಮೂಲಕ ಪಾಕ್ ಪ್ರಜೆಗಳು ವಾಪಸ್ ಹೋಗ್ತಾ ಇರುವಂತಹ ದೃಶ್ಯ ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ನಿನ್ನೆಗೆ ಒಂದಷ್ಟು ಜನರಿಗೆ ಶೈಕ್ಷಣಿಕವಾಗಿ ಯಾರ್ಯಾರು ಉಳ್ಕೊಂಡಿದ್ರು ವೀಸಾ ಮೇಲೆ ಅವರು ಹೊರಡಬೇಕು ಅಂತ ಹೇಳಿದ್ರು. ಇವತ್ತು ಇನ್ನೊಂದಷ್ಟು ಜನರಿಗೆ ಡೆಡ್ ಲೈನ್ ಅನ್ನು ಕೊಡಲಾಗಿತ್ತು. 14 ರೀತಿಯ ವೀಸಾ ಬರುತ್ತೆ. ಅಲ್ಲಿ ಮೆಡಿಕಲ್ ಪರ್ಪಸ್ಗೆ ಅಂತ ಬಂದವರು ಸುಮಾರು ಜನ ಇದ್ದಾರೆ. ಅವ್ರಿಗೊಂದು 2 ದಿನಗಳ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಭಾನುವಾರದ ತನಕ ನೀವು ಇರಬಹುದು, ಆಮೇಲೆ ನೀವು ಡೆತ್ ಬೆಡ್ಡಲ್ಲಿದ್ದರೂ ಕೂಡ ಅಲ್ಲಿಗೆ ಹೋಗಿ ಸಾಯ್ಬೇಕಷ್ಟೇ ಅಂತ ಒಂದು ಸ್ಟ್ರಿಕ್ಟ್ ಆಗಿ ಆರ್ಡರನ್ನು ಹೊರಡಿಸಿದೆ ಕೇಂದ್ರ ಗೃಹ ಇಲಾಖೆ. ಹೀಗಾಗಿ ವಾಪಸ್ ಹೋಗಬೇಕಾದ್ರೆ ಅವರ ಆಕ್ರೋಶ ಎಲ್ಲ ಸ್ಫೋಟ ಆಗ್ತಾ ಇದೆ. ಕೆಲವರೆಲ್ಲ ಡಾಕ್ಯುಮೆಂಟ್ಸನ್ನು ತೋರಿಸ್ಕೊಂಡು ಯಾವ ವೀಸಾ ಮೇಲೆ ಬಂದಿದ್ದೆ ನಾನು, ಆಮೇಲೆ ಎಷ್ಟು ಜನ ಇದ್ವಿ, ಅದನ್ನೆಲ್ಲ ತೋರಿಸೋ ಕೆಲಸ ಅಲ್ಲಿ ಆಗ್ತಾ ಇದೆ. ಮತ್ತು ಸೆಕ್ಯೂರಿಟಿ ಫೋರ್ಸ್ ಕೂಡ ಹೆಜ್ಜೆಯಲ್ಲೂ ಅದನ್ನು ಚೆಕ್ ಮಾಡಿ ಯಾರ ಮೇಲಾದರೂ ಡೌಟ್ ಬಂದರೆ ಅವ್ರನ್ನ ಪಕ್ಕಕ್ಕೆ ಕರೆಸ್ಕೊಂಡು ಮಿಕ್ಕವ್ರನ್ನ ಬಿಡುವಂತಹ ಕೆಲಸ ಆಗ್ತಾ ಇದೆ. ಈಗ ಅವಧಿ ಮೀರಿದ್ರು ಕೂಡ ಈಗ ವೀಸಾದ ವ್ಯಾಲಿಡೇಷನ್ ಆಗೋಗಿರುತ್ತೆ. ಅವ್ರದ್ದೆಲ್ಲ ಏನು ಕತೆ, ಅವ್ರನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಪೊಲೀಸರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೋಡಬೇಕಾಗತ್ತೆ ಯಾವ ಜಾಗದಲ್ಲಿ ಪಾಕ್ ಪ್ರಜೆಗಳು ಇದ್ದಾರೆ ಅಂತ. ಅವರನ್ನು ಫಸ್ಟ್ ಡಿಟೆನ್ಷನ್ ಸೆಂಟರ್ಗೆ ಅಂದರೆ ಗಡಿಪಾರು ಪ್ರಕ್ರಿಯೆ ಭಾಗವಾಗಿ ಕಳಿಸ್ಬೇಕಾಗುತ್ತೆ. ಗುಜರಾತ್ನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿಗೂ ಗೇಟ್ ಪಾಸ್ ಕೊಡೋ ಕೆಲಸ ಆಗ್ತಾ ಇದೆ. ಚಂದೋಲಾ ಪ್ರದೇಶದಲ್ಲಿ 452 ಶಂಕಿತ ನುಸುಳುಕೋರರು ಪತ್ತೆಯಾಗಿದ್ದಾರೆ. ಈ ಹಿಂದೆ 127 ಬಾಂಗ್ಲಾ ನುಸುಳುಕೋರರು ಬಂಧನವಾಗಿದ್ರು. 127 ಮಂದಿಯ ಪೈಕಿ ಈಗಾಗಲೇ 70 ಮಂದಿಯನ್ನ ಗಡಿ ದಾಟಿಸಿ ಆಚೆ ಒದ್ದು ಕಳಿಸಲಾಗಿದೆ. ಇನ್ನು ಕೆಲವರು ನಾನಾ ಅಡೆತಡೆಗಳ ಕಾರಣಕ್ಕೋಸ್ಕರ ಉಳಿದಿದ್ದಾರೆ. ಬಟ್ ಅವರೆಲ್ಲರನ್ನೂ ಕೂಡ ಕಳಿಸುವಂತಹ ಕೆಲಸ ಸಾಮೂಹಿಕವಾಗಿ ಅಲ್ಲಿನ ಸರ್ಕಾರಗಳಿಂದ ಆಗ್ತಾ ಇದೆ. ಭಾರತಕ್ಕೆ ಬಹಳ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಈ ನುಸುಳುಕೋರರು. ಇವರದೇ ಕಾರಣಗಳಿಗೋಸ್ಕರ CAA NRC ದೊಡ್ಡ ಹೋರಾಟ ಎಲ್ಲ ಆಗಿದ್ದು. ಬಟ್ ಭಾರತ ಸರ್ಕಾರ 0 ಟಾಲರೆನ್ಸ್ ಪಾಲಿಸಿಯನ್ನು ಇವರೆಲ್ಲರ ವಿಚಾರದಲ್ಲಿ ತೋರಿಸ್ತಾ ಇರೋದ್ರಿಂದ ಎಲ್ಲರ ಗಡಿಪಾರು ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಒಂದಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಪ್ರತಿಷ್ಠಿತ ಲೇಔಟ್ಗಳಲ್ಲೇ ಶೆಡ್ಗಳನ್ನು ಹಾಕೊಂಡಿದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಕೂಡ ಒದ್ದು ಕಳಿಸುವಂತಹ ಪ್ರಕ್ರಿಯೆಗೆ ಕರ್ನಾಟಕ ಸರ್ಕಾರ ಕೂಡ ಸಾಥ್ ಕೊಡಬೇಕು. ಹೆಂಗೆ ಕೊಡುತ್ತೆ ಅನ್ನೋದನ್ನ ನೋಡಬೇಕು. ಫಸ್ಟು ಇವ್ರನ್ನೆಲ್ಲ ಊರಾಚೆ ಒಂದು ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಟು ಆಮೇಲೆ ಯಾವ್ಯಾವ ದೇಶಕ್ಕೆ ಸೇರಿದವರು ಇವರು ಅಂತ ಕಳಿಸ್ತಾರೆ. ಈ ರೋಹಿಂಗ್ಯಾ ಮುಸ್ಲಿಮರದ್ದು ತಲೆನೋವು, ಬಾಂಗ್ಲಾದೇಶಿ ನುಸುಳುಕೋರರು ತಲೆನೋವು. ಬಂದವರು ಸುಮ್ಮನೆ ಇರಲ್ಲ. ಇಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ತೊಡಗಿಬಿಡ್ತಾರೆ. ಅವ್ರನ್ನೆಲ್ಲ ಜೈಲಲ್ಲಿ ಇಟ್ಟಿರ್ತಾರೆ. ಸಡನ್ನಾಗಿ ಅವ್ರನ್ನ ಗಡಿಪಾರು ಮಾಡೋದಕ್ಕಾಗಲ್ಲ. ಸೊ 108 ಸವಾಲುಗಳ ಮಧ್ಯೆ ಈ ಪ್ರಕ್ರಿಯೆ ಚುರುಕುಗೊಂಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ದೇಶ ಬಿಟ್ಟು ನಮ್ಮ ದೇಶದ ಪ್ರಜೆಗಳು ಅಲ್ಲದವ್ರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕಳಿಸೋ ಕೆಲಸಗಳು ಆಗ್ತಾ ಇದೆ ಗಡಿ ಭಾಗಗಳಲ್ಲಿ. ಗುಜರಾತ್ನಲ್ಲೂ ಕೂಡ ಪಾಕಿಸ್ತಾನದ ಜೊತೆಗೆ ನಾವು ಬಾರ್ಡರ್ನ ಹಂಚ್ಕೊಳ್ತೀವಿ. ಅಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಹೊರದಬ್ಬುವಂತಹ ಕೆಲಸ ಆಗ್ತಾ ಇದೆ. ಈ ಕಡೆಗೆ ಪಶ್ಚಿಮ ಬಂಗಾಳ ಪ್ರದೇಶದಲ್ಲೂ ಕೂಡ ಈ ಬಾಂಗ್ಲಾದೇಶದವ್ರದ್ದು ತಲೆನೋವಿದೆ, ಪಾಕದವ್ರದ್ದು ಕೂಡ ಅಲ್ಲಿಂದ ತಲೆನೋವಿದೆ. ಸೊ ಅವ್ರನ್ನೂ ಕೂಡ ದಬ್ಬುವಂತಹ ಕೆಲಸ ಆಗ್ತಾ ಇದೆ. ಕ್ಲೀನಿಂಗ್ ಕೆಲಸ ಬೇಸಿಕಲಿ ನಡೀತಾ ಇದೆ. ಇನ್ನೂ ಅಗ್ರೆಸಿವ್ ಆಗಿ ಆಗಬೇಕು ಕ್ಲೀನಿಂಗ್ ಕೆಲಸ ಅಂತ ಅಂತಿದ್ದಾರೆ. ಬಟ್ ಇದಕ್ಕೆ ಸಾಥು ರಾಜ್ಯ ಸರ್ಕಾರದಿಂದ ಸಿಗಬೇಕು, ಪೊಲೀಸರಿಂದ ಸಿಗಬೇಕು. ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡೋದಾ ನಾವು ಅಥವಾ ಇದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದಾ ಅಂತ ಉತ್ತರ ಬೇರೆ ಕೊಡ್ತಾರೆ. ಇದೆಲ್ಲದರ ಮಧ್ಯೆ ಕೇಂದ್ರದ ಸೂಚನೆಯನ್ನು ಪಾಲಿಸಬೇಕಾದಂತಹ ಅನಿವಾರ್ಯತೆ. ಗುಜರಾತ್ ಸೇರಿದಂತೆ ದೇಶದ ವಿವಿಧ ಮೂಲೆಯಲ್ಲೂ ಕೂಡ ಸರ್ಚ್ ಆಪರೇಷನ್ ಆಗ್ತಾ ಇದೆ. ಯಾರ್ಯಾರು ವೀಸಾ ಇಲ್ಲದೆ ಬಂದಿದ್ದಾರೋ, ಯಾರ್ಯಾರು ವೀಸಾ ಮುಗಿದಿದ್ರೂ ಕೂಡ ಇದ್ದಾರೋ ಅವ್ರನ್ನೆಲ್ಲ ಹುಡುಕಿ ಕಳಿಸೋ ಕೆಲಸ ಆಗ್ತಿದೆ.